ತಮಗೆ ಬೇಕಾದ ಅವರ ಸಹೋದರರು, ಅವರ ಕುಟುಂಬದವರು, ಸಂಬಂಧಿಗಳನ್ನು, ಸ್ನೇಹಿತರನ್ನು ಕಳೆದುಕೊಂಡರು. ಆದರೆ ನಮ್ಮನ್ನು ಕಾಪಾಡಿದಂಥ ದೇವರು ಅತ್ಯುನ್ನತವಾದ ದೇವರು. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನು ತನ್ನ ರಕ್ತದ ಕೋಟೆಯಿಂದ ಮುಚ್ಚಿಕೊಂಡಿರುವುದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಯಾವುದೇ ಯೋಗ್ಯತೆ ಇಲ್ಲದ ನಮಗೆ ಆತನ ಕೃಪೆಯನ್ನು ನೀಡಿದಂಥ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಸಭೆಯಾಗಿ ಕೂಡಿ ಬರುವುದಕ್ಕೆ ತನ್ನ ಕೃಪೆಯನ್ನು ಸುರಿಸಿದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಪ್ರೀತಿಯು ಅತ್ಯುನ್ನತವಾದ ಪ್ರೀತಿಯು. ಆತನು ನಮಗೋಸ್ಕರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟಂಥ ದೇವರು. ಈ ಒಂದು ಕಷ್ಟ ನೋವಿನಲ್ಲೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಸಲಹಿ ನಮ್ಮನ್ನು ನಡೆಸಿದಂಥ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಆತನು ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸುತ್ತಾ ಆರಾಧನೆಯನ್ನು ಆತನಿಗೆ ಸಲ್ಲಿಸುವುದಕ್ಕಾಗಿ ಬಂದಿದ್ದೇವೆ. ಕರ್ತನೇ, ಎಂದೆಂದಿಗೂ ನಿಮಗೆ ಸ್ತೋತ್ರ ಸಲ್ಲಲ್ಪಡಲಿ. ಯಾವ ಮನುಷ್ಯನಿಗೂ ಅದು ಸಲ್ಲುವುದು ಬೇಡ ರಾಜ, ಅದೆಂದೆಂದಿಗೂ ನಿಮಗೆ ಸಲ್ಲಲ್ಪಡಲಿ. ಅತ್ಯುನ್ನತನಾದವನೇ, ಸತ್ಯ ದೇವರೇ, ನಿಮಗೆ ಸ್ತೋತ್ರ ರಾಜ. ಬಂದಿರುವ ಹಾಗೂ ಬರಲಿರುವ ಎಲ್ಲ ಜನರನ್ನು ಕರ್ತನೆ, ನಿಮ್ಮ ಪರಿಶುದ್ಧವಾದ ರಕ್ತದ ಕೋಟೆಯಲ್ಲಿ ಅವರನ್ನು ಕಾಪಾಡಿ, ನಿಮ್ಮ ಪರಿಶುದ್ಧಾತ್ಮನಿಂದ ಅವರನ್ನು ತುಂಬಿಸಿ, ವಾಕ್ಯದ ಜ್ಞಾನದಿಂದ ಅವರನ್ನು ನಡೆಸಬೇಕಾಗಿ ಬೇಡ್ಕೊಳ್ತೇವೆ ರಾಜ. ನಿಮ್ಮ ನಾಮ ಒಂದೇ ಮಹಿಮೆ ಪಡಲಿ ಕರ್ತನೆ, ನಿಮಗೆ ಸ್ತೋತ್ರ ರಾಜ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ನೀ ಮಾಡಿದಂಥ ಎಲ್ಲ ಉಪಕಾರಗಳಿಗೆ ನಾವು ವಂದಿಸುವೆ ತಂದೆಯೇ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದೂ ನೀಡಿರುವೆ. ಎಣಿಸಲಾರದ ಆಶೀರ್ವಾದಗಳ ಎಂದೆಂದೂ ನೀಡಿರುವೆ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀ ನೀಡಿರುವೆ. ಸ್ತೋತ್ರ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀ ನೀಡಿರುವೆ. ಸ್ತೋತ್ರ. ಎಲ್ಲರೂ ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಸತ್ಯ ದೇವರ
ಕೃಪೆಯನ್ನು ವರವಾಗಿ ನೀಡನಗೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಎಂದೆಂದೂ ನಾ ವಂದಿಸುವೆ. ಎಂದೆಂದೂ ನಾ ವಂದಿಸುವೆ. ಎಲ್ಲ ಬಲವಾಗಿ ಕೈಗಳನ್ನು ತಟ್ಟಿ ಆತನನ್ನು ವಂದಿಸೋಣ. ಹೌದು ಕರ್ತನೇ, ಎಂದೆಂದಿಗೂ ರಾಜ ನಿಮಗೆ ವಂದನೆಗಳು. ಯಾಕೆ ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳಲ್ಲೂ ನಮ್ಮ ಜೊತೆಯಲ್ಲೇ ನಿಂತು ನಮ್ಮನ್ನು ನಡೆಸಿದ ದೇವರೇ, ನಿಮಗೆ ಸ್ತೋತ್ರ ರಾಜ. ನಿಮ್ಮಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಕರ್ತನೆ, ನಿಮ್ಮಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ರಾಜ. ಕರ್ತನೆ, ಇಸ್ರೇಲ್ ಜನರನ್ನು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಅದರ ನಡುವೆ ನಡೆಸಿದಂಥ ದೇವರು, ನೀವು ಅತ್ಯುನ್ನತವಾದವನು ರಾಜ. ಕರ್ತನೆ, ನಿಮ್ಮ ನಾಮದಲ್ಲಿ ಕೈ ಚಾಚಲು ರಾಜ ಎಲ್ಲ ರೋಗಗಳು ಕರ್ತನೆ ಹೊರಟು ಹೋಗುತ್ತದೆ. ನಿಮ್ಮ ನಾಮ ಹೇಳಿದರೆ ಸೈತಾನನ ಬಲಗಳು ಅದರುತ್ತದೆ ಕರ್ತನೆ. ಅತ್ಯುನ್ನತವಾದ ದೇವರನ್ನು ನಾವು ಆರಾಧಿಸುತ್ತಾ ಇದ್ದೇವೆ. ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಕೂಡುಮೆ ಕೂಡುಮೆ ಎಂಬ ಹಾಡನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. கூடாதது ஒன்றுமில்லை. கூடுமே எல்லாம் கூடுமே, உம்மாலே எல்லாம் கூடும். கூடாதது ஒன்றுமில்லை, உம்மால் கூடாதது ஒன்றுமில்லை. கடல் நீந்து நடந்தீரையா, கடம் புயல் அடக்கினீரே. கடல் மீது நடந்தீரையா, கடல் புயல் அடக்கினீரே. சாத்தானை ஒடுக்கினீரே, சர்வ வல்லவரே. சாத்தானை ஒடுக்கினீரே, சர்வ வல்லவரே. ಎಲ್ಲ ಜೋರಾಗಿ கூடுமே எல்லாம் கூடுமே, உம்மாலே எல்லாம் கூடும். கூடாதது ஒன்றுமில்லை. செங்கடல் உம்மை கண்டு ஓட்டம் பிடித்ததையா, செங்கடல் உம்மை கண்டு ஓட்டம் பிடித்ததையா. யோர்தான் உம்மை கண்டு பின்னோக்கி சென்றதையா. யோர்தான் உம்மை கண்டு பின்னோக்கி சென்றதையா. கூடுமே எல்லாம் கூடுமே, உம்மாலே எல்லாம் கூடும். கூடாதது ஒன்றுமில்லை, உம்மால் கூடாதது ஒன்றுமில்லை. மரித்து உயிர்த்தீரையா, மரணத்தை ஜெயித்தீரையா. மரித்து உயிர்த்தீரையா, மரணத்தை ஜெயித்தீரையா. மறுபடி வருவீரையா, ஒரு மாற்றம் தருவீரையா. மறுபடி
வருவீரையா, ஒரு மாற்று தருவீரையா. எல்லாம் கூடுவே, உம்மாலே எல்லாம் கூடும். கூடாதது ஒன்றுமில்லை, இயேசுவால் கூடாதது ஒன்றுமில்லை. உன் நாமம் சொன்னால் போதும், பேய்கள் ஓடுதையா. உன் நாமம் சொன்னால் போதும், பேய்கள் ஓடுதையா. உன் பேரால் கை நீட்டினார், நோய்கள் மறையுதையா. உன் பேரால் கை நீட்டினார், நோய்கள் மறையுதையா. இயேசுவால் கூடாதது ஒன்றுமில்லை, இயேசுவால் கூடாதது ஒன்றுமில்லை. ಬಲವಾಗಿ ಕೈಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಪಡಿಸೋಣ. Thank you, Lord. Amen. உமதாகனு பேச்செல்ல உமதாகனு, என் நினைவெல்ல உமதாகனு பேச்செல்ல உமதாகனு. நாள் முழுதும் வழி நடத்தும், நாள் முழுதும் வழி நடத்தும். உம் விருப்பம் செயல்படுத்தும், உம் விருப்பம் செயல்படுத்தும். சொல்லுங்க, ஆளுகே ஆவியானவரே, ஆவியானவரே. சொல்லுங்க, பலியாய் தந்து, பலியாய் தந்து பரிசுத்தமானவரே, ஆவியானவரே, என் ஆற்றல் ஆனவரே, ஆவியானவரே, என் ஆற்றல் ஆனவரே. அப்படியே கைகளை உயர்த்துங்க. பரிசுத்தாவி கிரியை செய்துக்கும். தேவர் ஆத்ம நிமன தும்பலி அளவில்லாமல் நிரப்பட்டும். பரிசுத்தாவியானவர் நிரப்பட்டும். நன்றி சப்பா. தேவ மகிமை நிரப்பட்டும். நன்றி ராஜனே. ஓரியாக்கதி வஷகரபா பாபலக்கபரபா. ஆமென். கைகளை தட்டி அந்நிய பாஷைகளை பேசி உருவாக்கு வல்லமை இறங்கிட்டு, உங்களை உருவாக்கு வல்லமை இறங்கிட்டு, உருவாக்கு வல்லமை இறங்கிட்டு. ஆமென், ஆமென், ஆமென். ஆளுகை செய்யும் ஆவியானவரே, எங்களை ஆளுகை செய்யும் ஆவியானவரே. Glory, glory Lord. மகிமையின் ராஜா. ஹalleluya. Praise the Lord. Oh, thank you Lord. தலைவர்களை இயேசுவின் நாமத்தினால் ஆசீர்வதிக்கிறோம். என் தேசத்தில் இருக்கிற சாபம் எல்லாம் மாறட்டும் அப்பா. என் தேசத்தின் மேல மனம் இறங்குங்கப்பா, எங்கள் மேல மனம் இறங்குங்க ஆண்டவரே. எங்களுடைய பாவங்களை நீக்குங்கப்பா, எங்களை சுத்தமாக்குங்கப்பா. எங்கள் குற்றங்களை மன்னித்து என் தேசத்தை ஆசீர்வதியுங்க இயேசப்பா. இந்தியா உமக்கு சொந்தமாகட்டும், என் தலைவர்கள் உங்களுக்கு சொந்தமாகட்டும், எங்களை நேசிக்கிற ஜனங்கள் உங்களுக்கு சொந்தமாகட்டும்.
இந்த தேசத்தை ஆசீர்வதிக்கிறோம் இயேசுவின் நாமத்தினால் பிதாவே. கைகளை தட்டி அப்பாவை மகிமைப்படுத்தலாம். ಭೂತಾನ್ಕಾಗ ಜಪಿಕಿಲ್ಲ. ಭೂತಾನ್ಗೋಸ್ಕರ ಪ್ರಾರ್ಥನೆ ಮಾಡೋಣ. 7,54,000 ಜನ ಇದ್ದಾರೆ. ಮೆಲ್ಟಿಂಗ್ ಗ್ಲಾಸಸ್, ಅಲ್ಲಿ ಕ್ಲೈಮೇಟ್ ಪ್ರಾಬ್ಲಮಿಂದ, ಗ್ಲೋಬಲ್ ವಾರ್ಮಿಂಗ್, ಅದರಿಂದ ಐಸ್ಗಳು ಕರಗ್ತಾ ಇದೆ. ಭೂತಾನಲ್ಲಿ ವಿಪರೀತ ಬಡತನ, ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ. ಬುದ್ಧಿಸ್ಟ್ ಕಂಟ್ರಿ, 0.5% ಕ್ರಿಶ್ಚಿಯನ್ಸ್ ಇದ್ದಾರೆ. ಕೈಗಳನ್ನು ನೀಟಿ ಭೂತಾನೆ ನಂಗಳ ಆಶೀರ್ವದಿಕಿಲ್ಲ. ಭೂತಾನ್ ಮೇಲೆ ಕರ್ತನ ಕರ ಇಳಿದು ಬರುವಂತೆ ಅಲ್ಲಿರುವಂಥ ಎಲ್ಲ ರೀತಿಯ ಕರ್ತನೆ ಜನಗಳು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮನ್ನು ಅರಿಯುವುದೇ ಶಾಪಗಳಿಂದ ಬಿಡುಗಡೆ ಸ್ವಾಮಿ. ಯೇಸು ಎಂಬ ನಾಮವನ್ನು ಅರಿತಾಗಲೇ ಅವರಿಗೆ ಬಿಡುಗಡೆ ಕರ್ತನೆ. ಅದರಿಂದ ಆ ನಾಮ ಅಲ್ಲಿ ಇಳಿದು ಬರುವಂತೆ ನಾವು ಪ್ರಾರ್ಥನೆ ಮಾಡ್ತೇನೆ. ಸಾತಾನೋಡಿಯ ಕ್ರಿಯೆಗಳು ಅಳಿಂದು ಹೋಗಟ್ಟು. ಆ ಬುದ್ಧಿಸ್ಟ್ ಎಲ್ಲ ದೇವ್ರ ಕಡೆಗೆ ತಿರುಗಿಕೊಳ್ಳಿ. ಯೇಸುವಿನ ನಾಮದಲ್ಲಿ ಭೂತಾನ ಬ್ಲೆಸ್ ಮಾಡ್ತೇವೆ. ಆಮೇನ್. ಕೈಗಳನ್ನು ತಟ್ಟಿ ಯೇಸುವನ್ನ ಮಹಿಮೆ ಪಡಿಸೋಣ. ಇಸ್ರೇಲಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇಸ್ರೇಲ್ಕಾಗ ಜಪಿಕಿಲ್ಲ. ಕರಂಗಳೇ ನೀಟಿ இஸ்ரேல் முழுவதும் பரிசுத்த ஆவியினர் வல்லமை இறங்கும்படி அங்கிருக்கிற அத்தனை ஜனங்களும் இயேசுவை அறிய வேண்டும். 87 லட்ச ஜனங்கள் இயேசுவை அறிய வேண்டும். இயேசுவை மேசியாவாக அவர் தேங்க்யூ லார்ட் தங்களுக்கு அங்கீகரிக்கும்படி நாங்கள் பரிசுத்த ஆவி வல்லமை அங்கே இறங்கும்படி ஜபிக்கிறோம். அப்பா, இஸ்ரேலுக்கு விரோதமாக எழும்புகிற எல்லா ஆவிகளை சபிக்கிறோம். அந்த தேசத்துக்கு பாதுகாப்பு இருக்கட்டும். இயேசுவின் நாமத்தினால் பிதாவே, ಆಮೇನ್. ಕೈಗಡೆ ತಟ್ಟಿ ಯೇಸುವೆ ಮಹಿಮೆಪಡ್ತಿಲ್ಲಮ್ಮ. ಕೊಪ್ಪಲ್ಕಾಗ ಜಬಿಕಿಲ್ಲ. ಕೊಪ್ಪಲ್ ಡಿಸ್ಟಿಕ್ ಆಗಿ ಪ್ರಾರ್ಥನೆ ಮಾಡೋಣ. 70,698 ಜನ ಇದ್ದಾರೆ. ಅಲ್ಲಿ ನೀರಿನ ಪ್ರಾಬ್ಲಮ್ ಇದೆ, ಡೆವಲಪ್ಮೆಂಟ್ಸ್ ಇಲ್ಲ. ಸಭೆಗಳಿಗೆ ತುಂಬ ಅಲ್ಲಿ ಸಭೆಗಳ ವಿರುದ್ಧವಾಗಿ ಎದ್ದೇಳುವಂಥ ಜನಗಳು ಜಾಸ್ತಿ. ಕೈಗಳನ್ನು ನೀಟಿ ಕೊಪ್ಪಳ ಡಿಸ್ಟಿಕ್ಕನ್ನು ನಾವು ಕರ್ತನ ಕೈಗೆ ಒಪ್ಪಿಸಿಕೊಡ್ತೇವೆ. ಅಲ್ಲಿ ಅನೇಕ ಡೆವಲಪ್ಮೆಂಟ್ಸ್ ಕಾರ್ಯಕ್ರಮಗಳಾಗಲಿ, ಅವರ ನೀರಿನ ಅಭಾವವೆಲ್ಲ ನೀಗಿಸಿ ಅಲ್ಲಿರುವಂಥ 71,000 ಜನಗಳನ್ನು ದೇವರ ಆಶೀರ್ವಾದ ಮಾಡಲಿ. ಅಲ್ಲಿರುವ ಸಭೆಗಳಿಗೆ ವಿಶೇಷವಾದ ರಕ್ಷಣೆ ನೀಡು. ನಿಮ್ಮನ್ನು ಮುಟ್ಟುವವನು ನನ್ನ ಕಣ್ಣುಗುಡ್ಡೆಯನ್ನು ಮುಟ್ಟಿದಾಗೆ ಎಂಬುದಾಗಿ ವಾಗ್ದಾನ ಮಾಡಿದೆಯಲ್ಲ. ಯಾರ್ಯಾರು ಸಭೆಗೆ ವಿರುದ್ಧವಾಗಿ ಎದ್ದಿದ್ದಾರೋ ಅವರೆಲ್ಲರೂ ರಕ್ಷಣೆ ಹೊಂದಿಕೊಳ್ಳಲಿ. ಅವರೆಲ್ಲರೂ ಸೇವಕರಾಗಲಿ. ಕರ್ತನನ್ನು ಅರಿಯಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಕೈಗಳನ್ನು ತಟ್ಟಿ ಯೇಸುವನ್ನ ಮಹಿಮೆ ಪಡಿಸೋಣ. ಅಫ್ಘಾನಿಸ್ತಾನಲ್ಲಿ ಇತ್ತೀಚೆಗೆ ತಾನೇ 20 ವರ್ಷಗಳಿಂದ ಅಮೇರಿಕ ಸೈನಿಕರು ಅಲ್ಲಿ ಕಾಯ್ತಾ ಇದ್ರು ಅಫ್ಘಾನಿಸ್ತಾನನ. ಯಾಕಂದರೆ ಅಲ್ಲಿ ತಾಲಿಬಾನ್ ಅನ್ನುವಂಥ ಉಗ್ರ ಸಂಘಟನೆ ಜಾಸ್ತಿ. 20 ವರ್ಷಗಳಾದಮೇಲೆ ಈಗ ಅಮೇರಿಕ ಸೈನ್ಯವನ್ನು ವಾಪಸ್ ತಗೊಂಡ್ಬಿಡ್ತು. ಈಗ 150 ಕಡೆಗಳಲ್ಲಿ ತಾಲಿಬಾನ್ ಉಗ್ರರು ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ. ಅವರು ಆಳ್ವಿಕೆಗೆ ಬಂದರೆ ನಮ್ಮ ದೇಶಕ್ಕೆ ತೊಂದರೆ. ಕೈಗಳನ್ನು ನೀಟಿ ಆ ಉಗ್ರಗಾಮಿಗಳ, ತಾಲಿಬಾನ್ ಉಗ್ರಗಾಮಿಗಳ ಎಲ್ಲ ಯೋಜನೆಗಳು ನಿರ್ಮೂಲವಾಗಿ ಅಂದ ಸಂಘಟನೆ ಒಡೆದೋಗ್ಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಅವರೆಲ್ಲರಲ್ಲೂ ಕೂಡ ರಕ್ಷಣೆ ಉಂಟಾಗಲಿ. ನಮ್ಮ ದೇಶಕ್ಕೆ ಯಾವ ಹಾನಿ ಆಗದಾಗೆ ದೇವರು ನಮ್ಮ ದೇಶವನ್ನು ಸುಭದ್ರವಾಗಿ ಕಾಪಾಡಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಕೈಗಳನ್ನು ತಟ್ಟಿ ಯೇಸುವನ್ನು ಮಹಿಮೆ ಪಡಿಸೋಣ. ಬನ್ನೇರ್ಘಟ್ಟ சபைக்காக ஜெபிக்கலாம். கைகளை உயர்த்தி அந்த சபையை ஆசீர்வதித்து 1000 ஜனங்கள் அங்கே கர்த்தர் வந்து ஆராதிக்க வேண்டும். அங்கே இருக்கிற ஊழியக்காரனையும் அவர் குடும்பத்தையும் தேவ ஜனங்களையும் தேவன் ஆசீர்வதிக்கட்டும். அங்கே இருக்கிற எல்லாருக்கும் இயேசுவின் நாமத்தை அனுப்பி கொடுக்கிறோம். அந்த நாமம் செல்லும்படி ஜெபிக்கிறோம் இயேசுவின் நாமத்தினால் பிதாவே, ஆமேன். கைகளை தட்டி இயேசுவை மகிமைப்படுத்தலாமா? ராபர்ட் ராய் என்று சொல்லுகிற ஊழியக்காரருக்கு ஜெபிக்கலாம். அவர் பெரிய அநேக ஆல்பம்களை செய்திருக்கிறார். கைகளை நீட்டி ராபர்ட் ராய் ஐயாவை நாங்கள் ஆசீர்வதித்து அவர் மேலே கர்த்தருடைய மனதுருக்கம், பரிசுத்தாவி அபிஷேகம், இயேசுவின் இரத்தத்தின் வல்லமே அவரையும் அவர் குடும்பத்தையும் அவருடைய ஊழியங்களும் மூடிக்கொள்ளும்படி ஜெபிக்கிறோம். அவர் இன்னும் செழிப்பாக்குங்கோ. அவருக்கு இன்னும் பாட்டுகளை கொடுத்து ஆசீர்வதியுங்கோ.
ಯೇಸುವಿನ ನಾಮத்தினால் பிதாவே ಆಮೆನ್ ಆಮೆನ್ ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಾಳೆ ದಿವಸದಿಂದ ಬೆಳಗ್ಗೆ 6 ಗಂಟೆಗೆ, ಮಾರ್ನಿಂಗ್ 6 o'clock to 7 o'clock, ವಿತಿನ್ ದಟ್ ಐ ವಿಲ್ ಫಿನಿಶ್. ಸಾಯಂಕಾಲ 7ರಿಂದ 8:30 ತನಕ ಎರಡು ಸತಿನೂ ನಾಳೆಯಿಂದ ಶುಕ್ರವಾರ ತನಕ ನಿಮಗೆ ಝೂಮ್ ಮೀಟಿಂಗ್ ಇದೆ. ಅಟೆಂಡ್ ಮಾಡಿ. ಬೆಳಗ್ಗೆ ಎದ್ದು ಪ್ರಾರ್ಥನೆಗೆ ಹೋಗೋಣ. சாயங்கால கூட ஜூம் மீட்டிங் பண்ணி எருமையா தீர்க்கதரிசன புஸ்தகத்தை தியானம் செய்து கொண்டு வந்திருக்கிறோம். நீங்கள் தயவு செய்து அந்த ಆ್ಯಪ್ ಡೌನ್ಲೋಡ್ பண்ணிக்கின்னு ಜಾಯಿನ್ ಆಗುಂಗೋ. ಸುಮ್ಮನೆ ಕಾಲ ಕಳಿಬೇಡಿ. ಬನ್ನಿ, ದೇವರನ್ನು ಆರಾಧಿಸೋಣ. ತಿಳ್ಕೊಳ್ಳೋ ವಿಷಯ ಬೇಕಾದಷ್ಟಿದೆ. ಕರ್ತುಡಿಯವರೆಗೆ ಮಿಗ ಸಮೀಪ. ಆಮೆನ್. God bless you. Hallelujah. ನಾವು ಕರ್ತುಡಿಯ ರಾಬೋಸಲೆ ಪಂಗು ಪೆರಲ್ಲ. ಥ್ಯಾಂಕ್ ಯು ಲಾರ್ಡ್. ಓ ನನ್ರಿ ಯೇಸುವೆ, ನನ್ರಿ ಯೇಸುವೆ. ಥ್ಯಾಂಕ್ ಯು ಜೀಸಸ್. ನಿಮ್ಮನ್ನು ಆರಾಧಿಸ್ತೇವೆ. ಸ್ತೋತ್ರ ಯೇಸುವೆ. ಒಪ್ಪಿಸಿ ಕೊಟ್ಟಿರುವೆ ನಿಮ್ಮನ್ನೇ ನಮಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಒಪ್ಪಿಸಿ ಕೊಟ್ಟಿರುವೆ ನಿಮ್ಮನ್ನೇ ನಮಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಶುದ್ಧೀಕರಿಸಿದೆ ನೀ ಸ್ವಂತ ಜನರಾಗಿ, ಶುದ್ಧೀಕರಿಸಿದೆ ನೀ ಸ್ವಂತ ಜನರಾಗಿ. ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ, ನನ್ನಲ್ಲೇ ಬಂದಿರುವೆ. ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ. ಒಪ್ಪಿಸಿ ಕೊಟ್ಟಿರುವೆ ನಿಮ್ಮನ್ನೇ ನಮಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ನಿಂದಿವ್ಯ ಶರೀರದಿ ನಮ್ಮ ಪಾಪ ಹೊತ್ತಿರುವೆ. ನಿಂದಿವ್ಯ ಶರೀರದಿ ನಮ್ಮ ಪಾಪ ಹೊತ್ತಿರುವೆ. ಹೇಳ್ರಿ, ಎಲ್ಲ ಒಪ್ಪಿಸಿ ಕೊಟ್ಟಿರುವೆ ನಿಮ್ಮನ್ನೇ ನಮಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ದೃಷ್ಟಿಸಿ ನೋಡಿದೆನಾ, ದೃಷ್ಟಿಸಿ ನೋಡಿದೆನಾ, ಬದುಕಿಕೊಂಡಿರುವೆ, ಕೊಂಡಿರುವೆ. ದೃಷ್ಟಿಸಿ ನೋಡಿದೆನಾ, ಬದುಕಿಕೊಂಡಿರುವೆ. ಹೇಳ್ರಿ, ಒಪ್ಪಿಸಿ ಕೊಟ್ಟಿರುವೆ. ಉನ್ನತ ಬಲಿಯಾಗಿ, ಉನ್ನತ ಬಲಿಯಾಗಿ, ಲೋಕದ
ರಕ್ಷಕನೇ ಉನ್ನತ ಬಲಿಯಾಗಿ இயேசுவின் ரத்தம் எங்களை பரிಪೂರ್ಣமாக ಕಳುವಂಬಡಿ ನಾನು ಜಪಿக்கிறேன். ನಮ್ಮ ಮನಸ್ಸಾಕ್ಷಿಗಳನ್ನು ಬಾಧಿಸುವಂಥ ಎಲ್ಲ ಪಾಪಗಳನ್ನು ಯೇಸುವಿನ ರಕ್ತ ತೊಳೆದು ಬಿಡಲಿ. ನಾವೆಲ್ಲರೂ ಅರಿಕೆ ಮಾಡ್ತೇವೆ, ಇದರಲ್ಲಿ ಪಾಲ್ಗೊಳ್ಳೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ನೀನು ಕೊಡಬೇಕು ಏಸಯ್ಯ, ಯೋಗ್ಯತೆ ನೀನು ಕೊಡಬೇಕು. ನಿನ್ನ ರಕ್ತವನ್ನು, ನಿನ್ನ ಶರೀರವನ್ನು ಮುಟ್ಟೋದಕ್ಕೆ ನಮಗೆ ಯಾವ ಅಧಿಕಾರವೂ ಇಲ್ಲ ಸ್ವಾಮಿ. ಆದರೆ ನೀನು ನಮಗದನ್ನು ಉಚಿತವಾಗಿ ಕೊಟ್ಟಿದ್ದೀಯ. ನಿನ್ನ ಬರುವಿಕೆ ತನಕ ನೆನಪು ಮಾಡಿಕೊಡೋದಕ್ಕೋಸ್ಕರವೇ ಅದನ್ನು ಕೊಟ್ಟಿದ್ದೀಯ. ನಮ್ಮನ್ನು ಶುದ್ಧಿ ಮಾಡು. ನಮ್ಮ ಆತ್ಮ, ಪ್ರಾಣ, ಶರೀರಗಳೆಲ್ಲ ಶುದ್ಧಿ ಆಗಲಿ. ನಿನ್ನ ರಕ್ತದ ಅಡಿಯಲ್ಲಿ ನಾವು ಬರ್ತೇವೆ. ಅಪಾತ್ರರಾಗಿ ನಾವು ಪಾಲ್ಗೊಳ್ಳದಂತೆ ಕಾಪಾಡು. ನಮಗೆ ವ್ಯಾಧಿಗಳು ಬರದಾಗಿ ರಕ್ಷಿಸು ಸ್ವಾಮಿ. இயேசுவின் நாமದಲ್ಲಿ ತಂದೆ, ஆமென். பங்கு பெறுங்கள், வாயில போட்டுக்கொண்டு புசியுங்கள். ஏத்தி பாலா கீத்தி பாலா பலந்தம செகிரி பபலரோ தேரி பலாந்திகி நீர்த்தி கரலாந்தி பாஷ்யந்துரலர பாபா. The coming days how will be, ಮುಂದಿನ ದಿನಗಳು ಹೇಗೆ, ಅದು ನಾವು ಇವತ್ತು ನೋಡೋಣ. ಮತ್ತಾಯ ಸುವಾರ್ತೆ 24:8 ವಾಕ್ಯದಲ್ಲಿ, ಮತ್ತಾಯ ಸುವಿಶೇಷಂ 24:8 ಇವೆಲ್ಲ ಪ್ರಸವವೇದನೆಯ ಆರಂಭವಷ್ಟೇ. ಇವೆಲ್ಲ ಪ್ರಸವವೇದನೆಯ ಆರಂಭವಷ್ಟೇ. ತಮಿಳನ್ನ இருக்கதுமா? ವೇದನೆಗಳಿಗೆ ಆರಂಭ. ಗರ್ಭಿಣಿ ಸ್ತ್ರೀಗೆ ಪ್ರಸವ ವೇದನೆ ಬರುವಾಗ ಮಗು ಹುಟ್ಟತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ஆண்டவர் என்ன சொல்லுகிறார்? ಪ್ರಸವ ವೇದನೆயின் ಆರಂಭம். ಇದೆಲ್ಲ ಆರಂಭ. ನಾವು ನೋಡ್ತಿರುವಂಥದ್ದೆಲ್ಲ ಏನಾಗಿದೆ ಈಗ? ಆರಂಭ. ಥ್ಯಾಂಕ್ ಯು ಲಾರ್ಡ್. ಒಬ್ಬ ಗರ್ಭಿಣಿಗೆ ಪ್ರಸವ ವೇದನೆ ಹೇಗೆ ಬರುತ್ತೆ ಅಂತ ಲೇಡೀಸ್ಗೆ ಗೊತ್ತು. எப்படி வருது? கண்டினியூஸாக வருதா, விட்டு விட்டு வருதா? சொல்லுங்க, எப்படி வருது? விட்டு விட்டு தான் வருது. அது ஆண்டவர் அப்படியே தான் சொல்கிறார். இப்போ வரப்போகிற நாட்கள் எப்படி என்ன, கொஞ்ச நாள் விடுறது இந்த ವ್ಯಾಧಿ ತಿರುಗಿ ಏನಾರ್ದು ಸ್ಟಾರ್ಟ್ ಆರ್. ಸ್ವಲ್ಪ ದಿವಸ ಏನಾಗುತ್ತೆ, ಕಮ್ಮಿ ಆದಂಗೆ ಇರುತ್ತೆ. ಇನ್ನು ಮುಂದಿನ ದಿವಸಗಳು ಹಾಗೇನೆ, ಮುಂದಿನ ದಿವಸಗಳು ಹೀಗೆ ಇರುತ್ತೆ. ಸ್ವಲ್ಪ ದಿವಸ ಬಿಡೋದು, ಸ್ವಲ್ಪ ದಿವಸ ತಿರುಗನು ವೇದನೆ ಶುರು ಆಗೋದು. கர்த்தர் சொல்லுகிறார், இது இன்னும் ஆரம்பம், முடிவல்ல. திஸ் இஸ் த ஓன்லி பிகினிங், தட்ஸ் ஆல். இதுதான் ஆரம்பம். ஆரம்பத்திலேயே இப்படி இருக்கும்போது இன்னும் வருகிற நாட்கள் எப்படி இருக்க போகலாம்? அதனாலே நாங்கள் எப்படி நடந்து கொள்ள வேண்டும் என்று நாங்கள் வேதத்தில் பார்க்க போகிறோம். வேத வசனம் சொல்லுகிறது, நீதிமொழிகள் 3 அத்தியாயம் 21 வசனத்திலிருந்து படிக்கலாம். Proverbs 3:21-26. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 21-26. ನನ್ನ ಮಗನೇ, ಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿ ಇಟ್ಟುಕೋ. ನಿನ್ನ ದೃಷ್ಟಿಯು ಅವುಗಳ ಮೇಲೇ ಇರಲಿ. ಜ್ಞಾನ ವಿವೇಕಗಳು ನಿನಗೆ ಜೀವವನ್ನು, ನಿನ್ನ ಜೀವಿತಕ್ಕೆ ಸೌಂದರ್ಯವನ್ನು ನೀಡುತ್ತದೆ.
ಆಗ ನೀನು ಎಡವು ಬೀಳದೆ ಸುರಕ್ಷಿತವಾಗಿ ನಡೆಯುವೆ. ಆಗ ನೀನು ನಿರ್ಭಯದಿಂದ ಮಲಗಿಕೊಂಡು ಸುಖವಾಗಿ ನಿದ್ರಿಸುವೆ. ದುಷ್ಟರ ಮೇಲೆ ಇದ್ದಕ್ಕಿದ್ದಂತೆ ಬರುವ ಅಪಾಯಕ್ಕಾಗಲಿ ನಾಶಕ್ಕಾಗಲಿ ಹೆದರಿಕೊಳ್ಳಬೇಡ. ಯೆಹೋವನು ನಿನ್ನೊಂದಿಗಿದ್ದಾನೆ. ನೀನು ಬಲೆಗೆ ಸಿಕ್ಕಿ ಬಿಡದಂತೆ ಆತನು ನಿನ್ನನ್ನು ಕಾಪಾಡುತ್ತಾನೆ. ತಮಿಳ ಪಡಿಪ. என் மகனே, இவைகளை கண்களை விட்டு பிரியாதிருப்பதாக. மெய்ஞானத்தையும் நல்லாலோசனையும் காத்துக்கொள். அவைகள் உன் ஆத்துமாவுக்கு ஜீவனும் உன் கழுத்துக்கு அலங்காரமாயிருக்கும். அப்போது நீ பயமின்றி உன் வழியில் நடப்பாய், உன் கால் இடராது. நீ படுக்கும்போது பயப்படாதிருப்பாய், நீ படுத்துக் கொள்ளும்போது உன் நித்திரை இன்பமாயிருக்கும். சடுதியான திகிலும் துஷ்டர்களின் பாட்கடிப்பும் வரும்போது நீ அஞ்ச வேண்டாம். கர்த்தர் உன் நம்பிக்கையாயிருந்து உன் கால் சிக்கிக்கொள்ளாதபடி காப்பார். கர்த்தர் உன் நம்பிக்கை இருந்து உன் கால் சிக்கிக்கொள்ளாமல் காத்துக்கொள்கிறார். ಸಡದಿಯಾಗಿ வரப்போகிற ಅಳಿವು, ತಟ್ಟನೆ ಬರಲಿರುವಂಥ ನಾಶಕರವಾದ ಎಲ್ಲ ಕಾರ್ಯಗಳಿಗೆ, ಅಪಾಯಕ್ಕೆ ದೇವರು ನಿಮ್ಮನ್ನು ತಪ್ಪಿಸ್ತಾನೆ. ಯಾವಾಗ ಅಂದರೆ 21ನೇ ವಾಕ್ಯ ಹೇಳುತ್ತೆ, ನನ್ನ ಮಗನೇ, ಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೇ ಇರಲಿ. ஆமென். கர்த்தரை அதிகமாக நேசிக்கிறதை கற்றுக்கொள்ளுங்கள். கர்த்தரோடு இருக்கிறது இன்னும் முன்பாக வருகிற நாட்களிலே அதிகமாக ஆண்டவரோடு செலவழிக்கிற நாட்கள் அதிகமாகும்படி நான் உங்களை கேட்டுக்கொள்கிறேன். அது மட்டுமே என்னையும் உன்னையும் ಅಳಿವಲಿಂದ ತಪ್ಪಿಕ ಮುಡಿயும். ನಾವು ಅಳಿವಿಂದ ತಪ್ಪಿಸಿಕೊಳ್ಳಬೇಕಂದ್ರೆ ಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ. ಆ ಜ್ಞಾನ ಬುದ್ಧಿ ನನ್ನ ಕರ್ತನೆ. ನಿನ್ನ ದೃಷ್ಟಿಯು ದೇವರ ವಾಕ್ಯಗಳ ಮೇಲೆ ಇರಲಿ. ಆಮೆನ್. தேவர வாக்கு எழுத்ததே, ஆண்டவர் சொன்னார், இந்த உலகத்திலே உங்களுக்கு உபத்திரவங்கள் உண்டு, ஆனாலும் திடங்கொள்ளுங்கள், நான் உலகத்தை ಜಯಿತಿರುக்கிறேன் என்று. ಈ ಲೋಕದಲ್ಲಿ ನಿಮಗೆ ಉಪದ್ರವಗಳು ಉಂಟು. ಯು ವಿಲ್ ಹ್ಯಾವ್ ಎ ಟ್ರಿಬುಲೇಷನ್. ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ. ಇನ್ನು ಮುಂದಕ್ಕೆ ಇನ್ನೂ ಉಪದ್ರವಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಹೇಳಿದ ಹಾಗೆ ಇದು ಪ್ರಸವ ವೇದನೆಯ ಆರಂಭ ಅಷ್ಟೇ. ಗರ್ಭಿಣಿಗೆ ನೋವು ಬಿಟ್ಟು ಬಿಟ್ಟು ಬರೋ ಥರ ಈ ಕಾಲಗಳು, ಈ ಸಮಯಗಳಲ್ಲಿ ನಡೀತಾ ಇದೆ. ಬಿಟ್ಟು ಬಿಟ್ಟು ಬರ್ತದೆ, ಕಮ್ಮಿ ಆದಂಗೆ ಇರ್ತದೆ, ತಿರ್ಗಾ ಜಾಸ್ತಿ ಆಗ್ತದೆ. ತಪ್ಪಿಸ್ಕೊಳ್ಳೋಕೆ ಏನು ಮಾಡೋದು ನಾವು? தேவர வாக்கெடுத்து இந்த உலகத்தின் காரியங்களையும் உலகத்தில் இருக்கிற ஆசைகளையும் விட்டு விடுங்கள் என்று ஆண்டவர் சொல்லுகிறார். 1 யோಹಾನ 2:17 ವಾಕ್ಯ, 1 யோಹಾன் 2:17, 1 ಜಾನ್ 2:17. ಈ ಲೋಕವು ಮತ್ತು ಜನರು ಬಯಸುವಂಥವುಗಳು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತಾನುಸಾರವಾಗಿ ಮಾಡುವವನು ಸದಾಕಾಲ ಜೀವಿಸುವನು. ತಮಿಳ ಪಡಿಂಗಪ್ಪ. உலகமும் உலகத்தின் இச்சைகளெல்லாம் அழிந்து போகிற நாட்கள் வந்தது. ஆனா தேவனுடைய சித்தத்தை நிறைவேற்றுகிறவனோ என்றென்றும் ஒளித்திருப்பான். Are you doing the will of God? ಕೆಡುಕನ ಅಗ್ನಿ ಬಾಣಗಳನ್ನು ಎದುರಿಸಬೇಕು ಎಂಬುದಾಗಿ ನಮಗೆ ಹೇಳ್ತಾರೆ ದೇವರು. ಬರಲಿರುವಂಥ ಕಠಿಣ ಯುದ್ಧಕ್ಕೆ ಸಿದ್ಧರಾಗಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಎಫೆಸ 6:16 ಓದೋಣ. ಎಫೆಸರ 6:16. ಆಮೆನ್. 16ನೇ ವಾಕ್ಯ 16. ಅಲ್ಲದೆ ನಂಬಿಕೆ ಎಂಬ ಗುರಾಡಿಯನ್ನು ಹಿಡಿದುಕೊಳ್ಳಿರಿ, ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ತಡೆಯಲು ನಿಮಗೆ ಇದರಿಂದ ಸಾಧ್ಯವಾಗುವುದು. 13ನೇ ವಾಕ್ಯ ಹೇಳುತ್ತೆ, ದೀಸ್ ಆರ್ ಆಲ್ ಇವಿಲ್ ಡೇಸ್. என்ன இருக்குது 13ನೇ ವಚನ, ಆದ ಕಾರಣವೇ ನೀವು ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು
ಎಫೆಸರ್ 6:13. ಆಗ ಯುದ್ಧದ ದಿನದಲ್ಲಿಯೂ ಹೋರಾಟವು ಸಂಪೂರ್ಣವಾಗಿ ಮುಗಿದ ಮೇಲೆಯೂ ದೃಢವಾಗಿ ನಿಂತುಕೊಳ್ಳಲು ನಿಮಗೆ ಸಾಧ್ಯವಾಗುವುದು. ತಮಿಳ ಪಡಿಪ. ಹಾಂ, நாளிலே அவைகளை நீங்கள் எதிர்க்கவும் சகலத்தையும் செய்து முடித்தவர்களாய் இருக்கவும் திராணியுள்ளவராகும்படிக்கு தீங்கு நாளிலே நீங்கள் எதிர்த்து நிற்கவும் திராணவுள்ளவராகும்படி நீங்கள் என்ன ஆகணும்? தேவனுடைய சர்வாயுதங்களை தரித்துக் கொள்ளுங்கள். The days are very near for the coming of Jesus. ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಗೆ ನಾವು ಹತ್ತಿರವಾಗಿದ್ದೇವೆ. ನಾವು ದಾರಿಯಲ್ಲಿದ್ದೇವೆ ಆತನನ್ನು ಸಂಧಿಸುವುದಕ್ಕೋಸ್ಕರ. We are in the way to meet our Lord. ಬರಲಿರುವಂಥ ಯೇಸುವನ್ನು ಸಂಧಿಸುವುದಕ್ಕೆ ನಾವು ದಾರಿಯಲ್ಲಿದ್ದೇವೆ. ನೀವೇನು ಹೋರಾಟವನ್ನು ಮಾಡ್ತಾ ಇದ್ದೀರೋ, ಕ್ರಿಸ್ತ ನಂಬಿಕೆಯನ್ನು ಉಳಿಸಿಕೊಂಡು ಕೊನೆ ತನಕ ನೀವು ಓಟವನ್ನು ಮುಗಿಸಬೇಕಾಗಿ ಅಪೊಸ್ತಲನಾದ ಪೌಲ ಹೇಳ್ತಾನೆ. வரப்போகிற நாட்கள் தீங்கு நாட்கள் என்று அவர் சொல்லுகிறார். பிரசவ வேதனை வரும்படி நடக்கிறது என்று ஆண்டவர் சொன்னபடி பிரசவ வேதனை வருகிறது, விட்டு விட்டு வருகிறது போல இந்த நாட்களில் வரப்போகிற பஞ்சமாகட்டும், யுத்தங்களாகட்டும், வியாதிகளாகட்டும் விட்டு 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 வரப்போகிறது. இது இன்னும் ஆரம்பம், முடிவல்ல. ஆரம்பமே இப்படி இருக்கும்போது முடிவு எப்படி இருக்க போகலாம்? அதனாலே இந்த தீங்கு நாளிலே ஜெயிக்க வேண்டும் என்று சொன்னால் உலக பிரகாரமாக நீங்கள் வாழக்கூடாது, ஆண்டவரோடு இறக்க வேண்டும். ದೇವರೊಂದಿಗೆ ನಿಂತುಕೊಳ್ಳಬೇಕು ನಾವು. ಬರ್ತಮೇಯ ಅನ್ನುವಂಥ ಕುರುಡ ಎರಿಕೋವಿನ ಬೀದಿಯಲ್ಲಿ ಯೇಸುವಿಗೋಸ್ಕರ ಕಾದಿದ್ದ. ಯೇಸು ಅವನ ದಾರಿಯಲ್ಲಿ ಹಾದು ಬಂದರು. ಇವತ್ತು ನೀನು ನಾನು ಕರ್ತನ ಬರುವಿಕೆಯ ದಾರಿಯಲ್ಲಿ ಕಾದಿದ್ದಾದರೆ ಒಂದಿನ ನಾವು ಯೇಸುವನ್ನು ಕಾಣ್ತೇವೆ. ಅವನು ಆತ್ಮಿಕ ಕುರುಡನಾಗಿದ್ದ, ನಿಜವಾಗಿಯೂ ಕುರುಡನಾಗಿದ್ದ. ಆದರೆ ದೇವರು ಅವನಿಗೆ ಕಣ್ಣುಗಳನ್ನು ಕೊಟ್ಟರು, ಆತ್ಮಿಕ ಕಣ್ಣುಗಳನ್ನು ಕೊಟ್ಟರು. ಇವತ್ತು ನಮ್ಮ ಆತ್ಮಿಕ ಕಣ್ಣುಗಳು ಕುರುಡಾಗದೆ ಇರಲಿ. ಕರ್ತನ ಬರುವಿಕೆಗೋಸ್ಕರ ನಾವು ಕಾದಿದ್ದೇವೆ. ದಾರಿಯಲ್ಲಿ ಸಿದ್ಧವಾಗಿ ನಿಂತ್ಕೊಳ್ಳೋಣ. ದೇವರು ಬೇಗ ಬರ್ತಾನೆ. ಆದಿಕಾಂಡ 5ನೇ ಅಧ್ಯಾಯ, ஆதியாகமம் 5 அத்தியாயம் 21 ವಚನದಿಂದ படிக்கிறார். 21ನೇ ವಾಕ್ಯ. ಹಾನೋಕ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ನಾನು ಹೇಳ್ತೇನೆ ಇವತ್ತಿನ ದಿವಸ. ಹಾನೋಕನು 65 ವರ್ಷದವನಾದಾಗ ಮೆತುಶೆಲೆಹ ಎಂಬ ಮಗನನ್ನು ಪಡೆದನು. 22. ಮೆತುಶೆಲೆಹನು ಹುಟ್ಟಿದ ಮೇಲೆ ಹಾನೋಕನು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಜೀವಿಸಿದನು. ಆ ಕಾಲದಲ್ಲಿ ಅವನು ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. ಹೀಗೆ ಹಾನೋಕನು ಒಟ್ಟು 365 ವರ್ಷ ಜೀವಿಸಿದನು. ಹಾನೋಕನು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಿದ್ದಾಗ ದೇವರು ಅವನನ್ನು ತನ್ನ ಬಳಿಗೆ ಕರೆದುಕೊಂಡನು. ಅಂದಿನಿಂದ ಅವನು ಕಣ್ಮರೆಯಾದನು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, இங்க வசனத்தை நீங்கள் படிக்கும்போது ஏனோக் என்று சொல்லுகிற கர்த்தரோடு சஞ்சரித்த ஒரு பக்தனை பற்றி நாங்கள் பார்க்கிறோம். அவனுக்கு 65 வயசாகும்படி அவன் குடும்பத்தோடு இருந்தான். குடும்பத்தை பராமரித்தான். பிள்ளைகள் பிறந்தது அவனுக்கு. ஆனால் 65 வருஷம் ஆன மேலே இன்னும் 300 வருஷம் ஆண்டவரோடு அவன் ஜீவித்தான், ஆண்டவரோடு சஞ்சரித்தான். ஒரு நாள் காணாமல் போனான். ಅವನು வாழ்ந்த ನಾಳ್ಗಳೆಲ್ಲ 365 ವರ್ಷ. ಅವನ ಒಟ್ಟು ದಿವಸಗಳು 365.
ಅದರಲ್ಲಿ 65 ವರ್ಷ ಅವನು ತನ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಅವನು ಪಡೆದುಕೊಂಡ. ಇನ್ನು 300 ವರ್ಷ ದೇವರೊಂದಿಗೆ ಸಂಚಾರ ಮಾಡಿದ. 65 ವರ್ಷ ಆದ ಮೇಲೆ ಅವನಿಗೆ ಬಂದಂಥ ಸೀರಿಯಸ್ನೆಸ್ ಏನು, ಅವೇರ್ನೆಸ್ ಏನು, ಅವನಿಗೇನು ಎಚ್ಚರಿಕೆ ಬಂತು? ಯಾಕೆ ಅವನು ಮೊದಲಿಂದಲೂ ದೇವರ ಸಂಗಡ ಇರಲಿಲ್ಲ? 65 ವರ್ಷ ಆದ ಮೇಲೆ 300 ವರ್ಷ ಮಾತ್ರ ದೇವರ ಸಂಗಡವಿದ್ದ. ಅವನು ಪೂರ್ತಿ ಬದುಕಿದ್ದು 365 ವರ್ಷ. 365 ವರ್ಷ ಅಂದರೆ 1,33,225 ದಿವಸ. ಯಾಕೆ ಅವನಿಗೆ 65 ವರ್ಷ ಆದ ಮೇಲೆ ಏನು ಜ್ಞಾನೋದಯ ಆಯ್ತು ಅವನಿಗೆ? ಯಾಕೆ ದೇವರೊಂದಿಗೆ ಸಂಚರಿಸಬೇಕು ಅಂದ್ಕೊಂಡ? ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕು ಅಂತ ಯಾಕೆ ತಿಳ್ಕೊಂಡ? ಯಾಕಂದ್ರೆ 5ನೇ ಅಧ್ಯಾಯ ಮುಗಿದು 6ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಈ ಲೋಕವನ್ನ ಅಳಿಸಬೇಕು ಎಂಬುದಾಗಿ ಯೋಚನೆ ಮಾಡ್ತಾರೆ. ನೋಹನ ದಿವಸಗಳಲ್ಲಿ ಇದ್ದಂತೆಯೇ ಆ ದಿನಗಳು ಇರುವವು ಎಂಬುದಾಗಿ ಯೇಸುಸ್ವಾಮಿ ಹೇಳಿದಾಗೆ ಲೂಕನ ಸುವಾರ್ತೆ 17:26 ವಾಕ್ಯ. நோஹாவின் நாட்களில் இருந்து போல இருக்க போகிறது என்று ஆண்டவர் சொன்னார். லூக்கா 17:26 ವಚನத்திலே 5ನೇ ಅಧ್ಯಾಯವನ್ನು ಬಿಟ್ಟು ನೀವು 6ನೇ ಅಧ್ಯಾಯ 7ನೇ ಅಧ್ಯಾಯಕ್ಕೆ ಬಂದಾಗ ಈ ಲೋಕದ ಸಮಾಪ್ತಿ ಆಯಿತು. 40 ದಿವಸ ಹಗಲು ರಾತ್ರಿ ಮಳೆ ಬಿದ್ದು ಅವತ್ತು ಆದಾಮನಿಂದ ಹುಟ್ಟಿದ ನೋಹನ ದಿವಸದ ತನಕ ಇದ್ದಂಥ ಎಲ್ಲ ಜನಗಳು ದುಷ್ಟರಾಗಿದ್ದ ಕಾರಣ ದೇವರು ಭೂಮಿಯನ್ನ ಎಲ್ಲ ಕುಟುಂಬಗಳನ್ನ ಎಲ್ಲ ಮನುಷ್ಯರನ್ನ ಸೃಷ್ಟಿಗಳನ್ನ ಅವತ್ತು ನಾಶ ಮಾಡಿಬಿಟ್ಟ. ಆದರೆ 5ನೇ ಅಧ್ಯಾಯದಲ್ಲಿ ஆனோக்கு எத்தல்பட்டான். 5 அத்தியாயத்திலே ஏனோக்கு எடுத்துக்கொள்ளப்பட்டான். 6 அத்தியாயத்திலே முழு உலகத்துக்கு அழிவு வந்தது. The distraction came to world in the days of Noah, but before that Enoch was lifted up. ಇವತ್ತು ಏನೋಕನ ಜಾಗದಲ್ಲಿ ಹೊಸ ಒಡಂಬಡಿಕೆಯ ಸಭೆಯನ್ನು ಇಡೋಣ. ಮುಂದೆ ಒಂದು ಮಹಾ ಅಳಿವು ಬರ್ತಾ ಇದೆ. 65 ವರ್ಷ ಏನೋಕನಿಗೆ ಸೀರಿಯಸ್ನೆಸ್ ಇರಲಿಲ್ಲ. 65 ವರ್ಷ ಆದಮೇಲೆ ಅವನು ಸೀರಿಯಸ್ನೆಸ್ ಬಂತು ಅವನಿಗೆ. ಯಾಕಂದರೆ ಅವನಿಗೆ ಗೊತ್ತಿತ್ತು ಒಂದು ದಿವಸ ಈ ಲೋಕ ಅಳಿಯತ್ತೆ, ನಾನು ದೇವರೊಂದಿಗೆ ಸಂಚಾರ ಮಾಡಿದ್ರೆ ಮಾತ್ರ ಬದುಕೊಳ್ತೇನೆ. ஆண்டவரோடு அந்யோன்யமா இருக்கிறவன் மட்டுமே கர்த்தருடைய வருகையிலே எடுத்துக்கொள்ளப்பட முடியும். ಕರ್ತನೊಂದಿಗೆ ಅನ್ಯೋನ್ಯವಾಗಿರುವಂಥವರು ಮಾತ್ರ ದೇವರು ಬರುವಾಗ ಎತ್ತಲ್ಪಡೋದಕ್ಕೆ ಸಾಧ್ಯ. ಯಾಕಂದ್ರೆ ಮುಂದಿನ ದಿನಗಳು ಅಳಿವಿನ ದಿನಗಳು. ನೋಹನ ದಿವಸಗಳಲ್ಲಿ ಇದ್ದಂಥ ಅಳಿವು ಬರ್ತದೆ. ಆದರೆ ಅದಕ್ಕಿಂತ ಮುಂಚೆ ಏನೋಕ್ ಎತ್ತಲ್ಪಟ್ಟ. ಏನೋಕ್ ಅಂದ್ರೆ ಉಪದೇಶ, ಟೀಚಿಂಗ್ ಎಂಬುದಾಗಿ. ಏನೋக்குடைய பேருக்கு அர்த்தம் உபதேசம் என்று சொல்லி. கர்த்தருடைய வருகையிலே, ரகசியமான வருகையிலே சபை எடுத்துக்கொள்ளப்பட வேண்டும். சபை எடுத்துக்கொள்ளப்பட்ட மேலே தான் ஒரு பெரிய பேர் அழிவு வரப்போகிறது உலகத்துக்கு. அது எங்களுக்கு உணர்வு இருக்க வேண்டும், அந்த சென்ஸ் இருக்க வேண்டும், அவேர்னஸ் இருக்க வேண்டும். எங்களுக்கு இந்த உலகம் அழிய போகிறது, இதில் இருக்கிற காரியங்கள் அழிய போகிறது. நானோ கர்த்தரோடு இருக்க வேண்டும் என்று உங்களுக்கு விருப்பமும் ஆசையும் இருக்கட்டும் என்று நான் ஜெபிக்கிறேன். ಕರ್ತನ ದಿನಗಳು ಹತ್ತಿರವಾಗಿದೆ. ನೋಹನ ದಿವಸದಲ್ಲಿ ಅಳಿವು ಬರುತ್ತೆ ಅಂತ ಏನೋಕನಿಗೆ ಗೊತ್ತಿತ್ತು. ಇವತ್ತಿನ ಸಭೆಗಳಿಗೆ, ಸಭೆಯ ಜನಗಳಿಗೆ ಇನ್ನೂ ಕೂಡ ಆ ಎಚ್ಚರಿಕೆ ಬರಲಿಲ್ಲ. ನಾವು ಭೂಮಿಯಲ್ಲೇ ಇರ್ತೀವಿ ಅಂದ್ಕೊಂಡಿದ್ದೀರಾ? ಪ್ರಸವ ವೇದನೆಯ ಆರಂಭ ಶುರು ಆಗಿದೆ. ನೋವು ಬಿಟ್ಟು ಬಿಟ್ಟು ಬರ್ತಾ ಇದೆ. ವ್ಯಾಧಿಗಳು, ಬರಗಳು, ಅಲ್ಲಲ್ಲಿ ಕ್ಷಾಮಗಳು, ಯುದ್ಧಗಳು, ಕಾದಾಟಗಳು ಬಿಟ್ಟು ಬಿಟ್ಟು ಬರ್ತಾ ಇದೆ. ಇದೆಲ್ಲರ ಅರ್ಥ ಏನು? ಒಂದು ದಿನ ಪೂರ್ತಿ ಅಳಿವು ಬರುತ್ತೆ. ಅದಕ್ಕಿಂತ ಮುಂಚೆ ಮೊದಲ ಗೀತಿಯಾಗಿರುವಂಥ ಸಭೆ ಎತ್ತಲ್ಪಡಬೇಕು. ಏನೋಕ ಎತ್ತಲ್ಪಟ್ಟ. ಅವನಿಗೆ ಹೆಂಗೆ ಗೊತ್ತು ಇವೆಲ್ಲ ಆಗತ್ತೆ ಅಂತ? ಅವನ ಸುತ್ತಮುತ್ತಲೂ ಇದ್ದಂಥ
குருத்துಗಳನ್ನು ನೋಡ್தான், அடையாளங்களை பார்த்து கொண்டு வந்தான். இன்னைக்கு நாங்களும் கூட எனக்கு சுற்றிலும் நடக்கிற அடையாளங்களை பார்க்கும்போது நீங்கள் அறிந்து கொள்ள வேண்டும், ஒரு பெரிய மகா நாசம் வரப்போகிறது. அதுக்குள்ளே நான் கர்த்தரோடு சஞ்சரிக்க வேண்டும். சபை எடுத்துக்கொள்ளப்பட போகிறது. 1 தெசலோனிಕರ ಬರೆದ ಪತ್ರಿಕೆ 4:17, 1 Thessalonians 4:17. ಸಭೆಯ ಎತ್ತಲ್ಪಡುವಿಕೆ ಬಗ್ಗೆ ಹೇಳ್ತಾನೆ ಅಪೊಸ್ತಲನಾದ ಪೌಲ. 1 ಥೆಸಲೋನಿಕರ 4:17, 1 Thessalonians 4:17. ಅನಂತರ ಇನ್ನು ಜೀವದಿಂದ ಉಳಿದಿರುವ ನಾವು ಸತ್ತವರೊಡನೆ ಒಂದಾಗೂಡುವೆವು, ಪ್ರಭುವನ್ನು ಅಂತರಿಕ್ಷದಲ್ಲಿ ಎದುರುಗೊಳ್ಳುವೆವು, ನಾವು ಮೇಘಗಳ ನಡುವೆ ಎತ್ತಲ್ಪಡುವೆವು, ಹೀಗೆ ನಾವು ಯಾವಾಗಲೂ ಪ್ರಭುವೊಂದಿಗೆ ಇರುವೆವು. ತಮಿಳೆ ಪಡಿಪ. கர்த்தருடைய கூட இருக்கும் நாங்கள் இருப்ப போகிறோம். உயிரோடு இருக்கிற நாங்கள் மரித்தவர் கூட எழும்பி வரப்போகிறார். உயிரோடு இருக்கிற நாங்களும் கர்த்தரோடு இருக்க போகிறோம். சபையானது எடுத்துக்கொள்ள போகிறது. அந்த எடுத்துக்கொள்ள பறதுக்கு என்ன தகுதி சார்? யூ ஷுட் வாக் வித் காட். ஏனோக்கு சஞ்சரித்தது போல ஆண்டவரோடு சஞ்சரிக்க வேண்டும். ஏனோக்கு சஞ்சரித்ததினாலே அவன் எடுத்துக்கொள்ளப்பட்டான். அவன் எடுத்துக்கொள்ளப்பட்ட ಮೇಲೆ ಅಳಿವು ಬಂದது. ಏನೋಕನು ಎತ್ತಲ್ಪಟ್ಟ ಮೇಲೆ ಭೂಮಿಯಲ್ಲಿ ನಾಶ ಬಂತು, ಇಡೀ ಸೃಷ್ಟಿಗಳು ಅಳಿದು ಹೋಯಿತು. ಇವತ್ತು ಸಭೆ ಎತ್ತಲ್ಪಟ್ಟ ಮೇಲೆ ಈ ಭೂಮಿಗೆ ನಾಶ ಬರುತ್ತೆ. ಸಭೆ ಹಂಗಿರುವಂಥದ್ದು ಯಾವುದಾದ್ರೂ ಈ ಬಿಲ್ಡಿಂಗ್ ಅಲ್ಲ, ನೀನು ನಾನೇ ದೇವರ ಸಭೆ. ನಾವು ಎತ್ತಲ್ಪಡಬೇಕು ಅಂದ್ರೆ 300 ವರ್ಷಗಳ ಕಾಲ ಏನೋಕನು ದೇವರೊಂದಿಗೆ ಸಂಚಾರ ಮಾಡ್ದ. ಇವತ್ತು ನೀವು ದೇವರೊಂದಿಗೆ ಸಂಚಾರ ಮಾಡಬೇಕು, ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕು. ಇಲ್ಲದೆ ಹೋದರೆ ಕೈ ಬಿಡಲ್ಪಡ್ತೇವೆ. அந்த அழிவிலே நாங்களும் பங்கு பெறக்கூடாது என்று நான் விரும்புகிறேன். ஏனோக்கு புதிய ஏற்பாடின் சபைக்கு அடையாளம், வரப்போகிற நாசம், நோகாவின் நாட்கள், வரப்போகிற இந்த நாசத்துக்கு அடையாளங்கள். ஆர் யூ வாக்கிங் ವಿತ್ ಗಾಡ್ ಬ್ರದರ್? 65 ವರ್ಷ ಸೀರಿಯಸ್ನೆಸ್ ಇರಲಿಲ್ಲ ಏನೋಕನಿಗೆ. 65 ವರ್ಷ ಅವನ ಜೀವಿತವನ್ನು ವೇಸ್ಟ್ ಮಾಡಿಕೊಂಡ. ಮಕ್ಕಳನ್ನ ಹೆತ್ತರು, ಸಂಸಾರ, ಕುಟುಂಬ, ಅವನ ಜೀವಿತವೇ ಹಾಗಾಗೋಯ್ತು. ಆದರೆ 65 ವರ್ಷ ಆದ ಮೇಲೆ ಅವನಿಗೊಂದು ಸೀರಿಯಸ್ನೆಸ್ ಬಂತು, ಅವನಿಗೊಂದು ಎಚ್ಚರಿಕೆ ಬಂತು. ಇನ್ನು ನಾನು ಹೀಗೆ ಇದ್ದರೆ ನೋಹನ ದಿವಸದಲ್ಲಿ, ನನ್ನ ಮೊಮ್ಮಗನಾಗಿರುವಂಥ ನೋಹನ ದಿವಸದಲ್ಲಿ ಬರಲಿರುವಂಥ ಅಳಿವಿಗೆ ನಾನು ಅಳಿವಿಗೆ ಹೋಗ್ಬಿಡ್ತೇನೆ. ನಾ ಎತ್ತಲ್ಪಡಬೇಕು. ಅವನು ಎತ್ತಲ್ಪಟ್ಟ ಮೇಲೆ ಅಳಿವು ಬಂತು. ಸಭೆ ಎತ್ತಲ್ಪಟ್ಟ ಮೇಲೇನೆ ಅಳಿವು ಬರುತ್ತೆ ಭೂಮಿಗೆ. இந்த உலகத்துக்கு எப்போ தெரியுமா அழிவு? சபை எடுத்துக்கொள்ளப்பட வேண்டும். சபை எப்போ எடுத்துக்கொள்ளப்பட போகிறது? ஆண்டவரோடு ಸಂಚರಿக்கிறது ಸಭೆ ಕತ್ತುಕೊಳ್ಳ வேண்டும். ದೇವರೊಂದಿಗೆ ಸಂಚಾರ ಮಾಡುವುದನ್ನು ಸಭೆ ಕಲಿತುಕೊಳ್ಳಿ. ಇಷ್ಟು ವರ್ಷ ನಾವು ಕಾಲ ಕಳೆದ ಸಮಯಗಳೇ ಸಾಕು. 65 ವರ್ಷ ಏನೋಕ ಸಮಯವನ್ನು ಕಳೆಬಿಟ್ಟ. 300 ವರ್ಷ ಮಾತ್ರ ದೇವರೊಂದಿಗೆ ಸಂಚಾರ ಮಾಡ್ದ. ಇವತ್ತು ನನಗೂ ಇನ್ನಿಗೂ ಇರುವಂಥದ್ದು 15 ವರ್ಷನೋ 20 ವರ್ಷನೋ ಬಾಕಿ. ನಮಗೂ ವಯಸ್ಸಾಗ್ತಾ ಇದೆ, ನಮ್ಮ ಹಳೆಯ ದಿನಗಳು ಮುಗಿದಿದೆ. ಇನ್ನು ಕೆಲವು ದಿವಸಗಳಾಗಿ ನಾವು ದೇವರೊಂದಿಗೆ ಸಂಚಾರ ಮಾಡೋಣ, ಕರ್ತನೊಂದಿಗೆ ಎತ್ತಲ್ಪಡೋಣ. ರಾಜ ಬರುಗಿರಾರ್. ಆಮೆನ್, ಹಲ್ಲೆಲೂಯಾ. ಎರಡು ತೆಸಲೋನಿಕರ 2:1 ವಾಕ್ಯ ಹೇಳುತ್ತೆ. 2 தெசலோனிக்கர் 2:1 கர்த்தருடைய நாள் ಸಮೀಪமானது என்று ಸಹೋದರ ಸಹೋದರಿಯರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವುದನ್ನು ಕುರಿತು ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನನ್ನು ಸಂಧಿಸುವ ಕಾಲವನ್ನು ಕುರಿತು ನಿಮ್ಮೊಡನೆ ಮಾತಾಡಲು ಇಚ್ಛಿಸುತ್ತೇನೆ. ತಮಿಳನ್ನ ಇರುತ್ತಪ್ಪ. வருகையும் ஆமென்
ஆமென். போதுப்பா. நாங்கள்லாம் கர்த்தருடைய வருகையிலே எடுத்துக்கொள்ளப்பட வேண்டும். ஏனோக்கு இருந்த அந்த ಅವೇರ್ನೆಸ್ என்ன, ಎಚ್ಚರಿಕೆ என்ன, ಏನೋಕನಿಗೆ ಇದ್ದಂಥ ಕೆಲವು ಎಚ್ಚರಿಕೆ ಏನಿತ್ತು ಅವನಿಗೆ? ಮೊದಲನೇದಾಗಿ ಏನೋಕ್ ವಾಸ್ ಹ್ಯಾವಿಂಗ್ 4 ನಾಲೆಜ್ ಆಫ್ ಕಮಿಂಗ್ டிஸ்ட்ராக்ஷன். வரப்போகிற அழிவை பற்றி அவனுக்கு அறிவிருந்தது. ಮುಂದೆ ಬರಲಿರುವಂತ ಅಳಿವಿನ ಬಗ್ಗೆ ನಿನಗೂ ನನಗೂ ಅರಿವಿರಬೇಕು. ಪ್ರಪಂಚದ ಪ್ರಕಾರ ಜೀವಿಸಬೇಡಿ. ಇದು ಪ್ರಸವ ವೇದನೆಯ ಆರಂಭವಷ್ಟೇ. ಈ ಕೋವಿಡ್-19 ಬರೀ ಆರಂಭ, ಅಂತ್ಯವೋ ಇನ್ನೂ ಏನೇನೋ ಗೊತ್ತಿಲ್ಲ ನನಗೆ. ಕರ್ತನಿಗೆ ಮಾತ್ರ ಗೊತ್ತು ಅದು. ಆದ್ರೆ ನಿಮ್ಮ ಸುತ್ತಮುತ್ತಲು ನಡೆಯುವಂತ ಕಾರ್ಯಗಳನ್ನು ನೋಡಿ ಸೀರಿಯಸ್ ಆಗಿ ಜೀವನ ಮಾಡಿ. ನೀವು ಕಳೆದು ಹೋದ ಸಮಯಗಳೇ ಸಾಕು. ನಮ್ಮ ಆಯುಸ್ಸು 70, ಬಲ ಹಚ್ಚಿದರೆ 80 ಮಾತ್ರ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಇನ್ನು ದಿವಸಗಳು ಜಾಸ್ತಿ ಇಲ್ಲ. 65 ವರ್ಷ ಕಾಲ ಕಳೆದ ಏನೋಕ 300 ವರ್ಷ ದೇವರ ಕಡೆಗೆ ಬಂದ, ದೇವರಲ್ಲಿ ನೆಲೆಯಾದ, ದೇವರೊಂದಿಗೆ ಸಂಚಾರ ಮಾಡ್ದ. ಇವತ್ತು ನಮ್ಮ ಜೀವಿತಗಳು ಎಷ್ಟೋ ಕಳೆದ್ಬಿಟ್ವಿ, ನಾವು ಟೈಮ್ ವೇಸ್ಟ್ ಮಾಡಿಬಿಟ್ವಿ. ಇನ್ನು ಸ್ವಲ್ಪ ಕಾಲ ದೇವರೊಂದಿಗೆ ಸಂಚರಿಸೋಣ. ಎರಡನೇದಾಗಿ அவனுடைய ஆண்டவர் யார் என்று தெரியும். ஆண்டவரை பற்றி அறிந்து கொள்கிற ஞானமே விசேஷமான ஞானம். He knows his God. You should know your God, brother. சகோதரியே, உன்னுடைய தேவனை பற்றி நீ அறிந்திருக்க வேண்டும். அவர் யார்? வரப்போகிற மகிமையின் ராஜா. ஆத யாரு? He is not a carpenter. He is the king of almighty. He is the king of glory. ಭೂಷಿತ ರಾಜನು ಎಂಬುದಾಗಿ ಯೆಶಾಯದಲ್ಲಿ ಹೇಳ್ತಾನೆ. ಬ್ಯೂಟಿಫುಲ್ ಕಿಂಗ್ ಅಂತದೆ ಇಂಗ್ಲಿಷ್ ಅಲ್ಲಿ. ಅಲಂಕರಿக்கப்பட்ட வைபவமுள்ள ராஜனவர். அவர் வரப்போகிறார். அந்த அறிவு உங்களுக்கு இருக்கட்டும், எனக்கு இருக்கட்டும், சபைக்கு இருக்கட்டும். இன்றைக்கு சபை ஏனோக்கின் ஸ்தானத்தில் இருக்குது. நாங்கள் எடுத்துக்கொள்ள மேலே தான் அழிவு வரப்போகிறது. மூணாவதாகி he knows how to obey the Lord. ಏನೋಕಕ್ಕೆ தெரியும் எப்படி ಆಂಡವರಿಗೆ ಕೀழ்ಪಡಿಯ வேண்டும். ಏನೋಕನಿಗೆ ಗೊತ್ತಿತ್ತು ದೇವರಿಗೆ ಹೇಗೆ ವಿಧೇಯರಾಗಬೇಕು. ಇವತ್ತು ಎಷ್ಟು ಸಭೆಗಳಲ್ಲಿ ಎಷ್ಟು ಜನ ದೇವರಿಗೆ ವಿಧೇಯರಾಗ್ತಾರೆ? ನೀವು ಕಳೆದಂತ ಸಮಯಗಳೇ ಸಾಕು, ವೇಸ್ಟ್ ಆಗಿ ಹೋಗಿದೆ. ಇನ್ನು ಮುಂದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡಗೋಣ. ದೇವರ ವಾಕ್ಯಕ್ಕೆ ನಾಲ್ಕನೇದಾಗಿ he knows how to walk with God. கர்த்தரோடு சஞ்சரிக்கிறது கற்றுக்கொண்டிருந்தான். கர்த்தரோடு ஐக்கியமா இருக்கிறது கற்றுக்கொள்ளுங்கள். ವೇದ ವಸನங்கள் உங்களுக்கு ಉಣರ್ವಾಗட்டும். ದೇವರ ವಾಕ್ಯ ನಿಮಗೆ ಆಹಾರವಾಗಿ ನಮಗೆ. ಈ ವಾಕ್ಯ ನೀವು ಎಷ್ಟು ಓದ್ತಿರೋ ಅಷ್ಟು ದೇವರೊಂದಿಗೆ ಸಂಚರಿಸ್ತೀರ. ಯಾಕಂದ್ರೆ ದೇವರು ವಾಕ್ಯವಾಗಿದ್ದಾನೆ. ಐದನೇದಾಗಿ he is very serious about his calling and holiness. அவனுக்கு கொடுத்த அழைப்பை பத்தி, ಪರಿಶುದ್ಧತೆ ಪತ್ತಿ ಅವನಕ್ಕೆ ಉಣರ್ವಿರುತ್ತದೆ. ನಿನಗೂ ನನಗೂ ನನ್ನ ಕರೆಯುವಿಕೆ, ನನ್ನ ಪರಿಶುದ್ಧತೆಯ ಬಗ್ಗೆ ಅರಿವಿರಲಿ. ನಮ್ಮನ್ನ ಕರೆದಾತನು ಪರಿಶುದ್ಧನು, ನಮ್ಮನ್ನ ಕರೆದಾತನು ನಂಬಿಕಸ್ಥನು. ನಿನ್ನ ಮೇಲೆ ಒಂದು ಕರೆ ಇದೆ, ನನ್ನ ಮೇಲೆ ಒಂದು ಕರೆ ಇದೆ. ಏನು ಆ ಕರೆ? ನಾವು ಪರಿಶುದ್ಧ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ನಾವು ರಾಜವಂಶಸ್ಥರು, ನಾವು ಯಾಜಕ ಜನಾಂಗ. ಆರನೇದಾಗಿ among all the evil men Enoch lived righteous life. உன் சுத்திமுத்தலு இருக்கிற எல்லா பொல்லாங்கனுடைய இந்த உலகத்திலே நீ நீதிமானாக வாழ வேண்டும். You should be righteous, brother. ನೀವು ಕೆಲಸ ಮಾಡುವ ಕಡೆಯಲ್ಲಿ ಅನೇಕ ಕೆಟ್ಟವರು ಇರಬಹುದು, ಪೋಲಿಗಳಿರಬಹುದು. ಆದರೆ ಅವರ ಮಧ್ಯೆ ನೀನು ನಾನು ಪರಿಶುದ್ಧವಾಗಿರಬೇಕು. ನಾವು ಅವ್ರ ಜೊತೆ ಸೇರಿ ಹಾಳಾಗಬಾರ್ದು. ಏನೋಕನ ದಿವಸಗಳಲ್ಲಿ ಜನ ತುಂಬ ಕೆಟ್ಟವರಾಗಿದ್ದರು. ಅದು ಕಂಟಿನ್ಯೂ ಆಯಿತು ನೋಹನ ದಿವಸಗಳಿಗೆ. ಆದರೆ ಅವನೊಬ್ಬನೇ ನೀತಿವಂತನಾಗಿದ್ದ, ದೇವರೊಂದಿಗೆ ಸಂಚಾರ ಮಾಡಿದ. ಏನೋ ರೆಪ್ರೆಸೆಂಟ್ಸ್ ನ್ಯೂ ಕವನೆಂಟ್ ಚರ್ಚ್ ಅಂಡ್ ರ್ಯಾಪ್ಚರ್.
ಏನೋಕನು ಹೊಸ ಒಡಂಬಡಿಕೆಯ ಸಭೆಯನ್ನು ಸೂಚಿಸ್ತಾನೆ. ಸಭೆ ಎತ್ತಲ್ಪಡುವುದನ್ನು ಸೂಚಿಸ್ತಾ ಇದ್ದಾನೆ. ಸಭೆ ಎತ್ತಲ್ಪಟ್ಟ ಮೇಲೆ ಅಳಿವು ಬರ್ತದೆ. ಏನೋಕನು ಎತ್ತಲ್ಪಟ್ಟ ಮೇಲೆ ನೋಹನ ದಿವಸದಲ್ಲಿ ಅಳಿವು ಬಂತು. ಸಭೆ ಎತ್ತಲ್ಪಟ್ಟ ಮೇಲೆ ಈ ಲೋಕದಲ್ಲಿ ಅಳಿವು ಬರ್ತದೆ. ಎತ್ತಲ್ಪಡಬೇಕಂದ್ರೆ ಏನೋಕನ ಹಾಗೆ ದೇವರೊಂದಿಗೆ ಸಂಚಾರ ಮಾಡಿ கர்த்தரோடு அந்யோன்யமாயிருங்கள். ஏதோ கடமைக்காக ஒரு 4 பாட்டு பாடி ஜெபித்து வேத வசனங்களை படிக்கிறதல்ல, ஆண்டவரை அறிய வேண்டும். கை தட்டி ஏதோ ಒಂದು ಕಷ್ಟಂಗೋಸ್ಕರ ಪ್ರಾರ್ಥನೆ ಮಾಡಬೇಡಿ. ಅವರನ್ನು ಮನಸಾರೆ ಪ್ರೀತಿಸಿ. ನಮ್ಮ ಉಸಿರಲ್ಲಿ ಆತ ಬೆರೆತಿರಲಿ. ನಮ್ಮ ಜೀವ ಆತನಿಗೆ ಸಮರ್ಪಣೆಯಾಗಲಿ. ನಮ್ಮನ್ನು ಕೊಂದು ಹಾಕಿದ್ರು ಯೇಸು ಅನ್ನುವಂಥ ಮಾತು ನಮ್ಮ ಬಾಯಲ್ಲಿ ಬರುವಂತೆ, ನಮ್ಮ ರಕ್ತದ ಕಣಕಣಗಳಲ್ಲಿ ಯೇಸು ತುಂಬಿರುವಂತೆ ನಾನು ಪ್ರಾರ್ಥನೆ ಮಾಡ್ತೇನೆ. ஆமென். கடமைக்காகல்ல, அந்த வாழ்க்கை போயிடுச்சு பிரதர். எவ்வளோ நாள் வேஸ்ட் பண்ணிங்க? 35 40 இன்றைக்கு வயசு உங்களுக்கு 65 வருஷம் வேஸ்ட் பண்ணிட்டா. ஏனோக்கு 300 வருஷம் மட்டுமே ஆண்டவரோடு சஞ்சரித்தான். இன்னைக்கு எங்க நாட்கள் வேஸ்ட் ஆயிடுச்சு. இருக்கிற கொஞ்ச நாள் ஆண்டவரோடு இருங்கள். வருகிற அழிவுக்கு முன்பாக கர்த்தர் சபையை எடுத்துக்கொள்ள போகிறார். ಬರಲಿರುವಂತ ನಾಶಕ್ಕೆ ಮುಂಭಾಗ ದೇವರು ಸಭೆಯನ್ನು ಎತ್ತಿಕೊಳ್ತಾನೆ. ಈ ಸಭೆ ಎತ್ತಲ್ಪಡಬೇಕು ಅಂದರೆ ನಾವು ದೇವರೊಂದಿಗೆ ಸಂಚರಿಸಬೇಕು. ಅದು ಅವನಿಗೆ ಗೊತ್ತಿತ್ತು ಏನೋಕನಿಗೆ. ಅದಕ್ಕೆ ಏನೋಕ ಬರೆದಂಥ ಒಂದು ಗ್ರಂಥ ಇದೆ, ನಮ್ಮ ಕೈಲಿಲ್ಲ. ಅದು ಬೈಬಲಲ್ಲಿ ಸೇರಿಸಿಲ್ಲ, ಯಾಕಂದರೆ ನಮಗೆ ಅರ್ಥ ಆಗೋದಿಲ್ಲ. ತುಂಬ ಕಠಿಣವಾದದ್ದು. 7 ಪರಲೋಕಗಳ ಬಗ್ಗೆ ಬರೀತಾನೆ ಆ ಪುಸ್ತಕದಲ್ಲಿ. ಪರಲೋಕದಲ್ಲಿರುವಂಥ ಬೆಳಕಿನ ಬಗ್ಗೆ ಬರೀತಾನೆ, ಮೇಸಿಯನ ಬಗ್ಗೆ ಬರೀತಾನೆ, ಸೈತಾನನ ರಾಜ್ಯದ ಬಗ್ಗೆ ಬರೀತಾನೆ. ತುಂಬ ಕಠಿಣವಾದ್ದರಿಂದ ಅದನ್ನು ಸೇರಿಸಿಲ್ಲ ಇಲ್ಲಿ. ಆದರೆ ಒಂದೇ ಒಂದು ಗ್ರಂಥದಲ್ಲಿ ಅದರ ಬಗ್ಗೆ ಸೂಚಿಸಲ್ಪಟ್ಟಿದೆ. யூத 1 அத்தியாயம் 14-15 படித்து ஜபிக்கலாம். அதில் மட்டும் அவன் எழுதின புஸ்தகத்தை பற்றி எழுதியிருக்கிறார். படிப்பா. ஆதாமுக்கு 7ஆம் தலைமுறையான ஏனோக்கும் இவர்களை குறித்து, இதோ எல்லாருக்கும் நியாய தீர்ப்பு கொடுக்கிறதற்கும் அவர்களில் அவபக்தி உள்ளவர்கள் யாவரும் அவபக்தியாய் செய்து வந்த சகல அவபக்தியான கிரைகளின் நிமித்தமும், தமக்கு விரோதமாய் அவபக்தி உள்ள பாவிகள் பேசின கடின வார்த்தைகள் எல்லாவற்றின் நிமித்தமும் அவர்களை கண்டிக்கிறதற்கும் 1000 தமது பரிசுத்தவான்களோடு கூட கர்த்தர் வருகிறார் என்று முன்னறிவித்தார். ஆமென், ஆமென், ஹல்லேலூயா. 1000 ஜனங்களோடு பரிசுத்த தூதர்களோடு கர்த்தர் வரப்போகிறார். ஆமென். விசுவாசிக்கிறீங்களா? இந்த ஒரு ಅಧ್ಯಾಯத்தில் மட்டுமே ಅವನು எழுதின ಪುಸ್ತಕத்தை ಪற்றி எழுதியிருக்கிறார். ಈ ಒಂದೇ ಒಂದು ಅಧ್ಯಾಯದಲ್ಲಿ ಏನೋಕನು ಬರೆದನು ಎಂಬುದಾಗಿ ಇದೆ. ಅವನ ಪುಸ್ತಕ ಬೇರೆ ಇದೆ. ನಿಮ್ಗೆ ಓದಿದ್ರೆ ಅರ್ಥ ಆಗೋದಿಲ್ಲ. ಆದರೆ ಅಲ್ಲಿ ಬರೀತಾನೆ, ಒಂದು ದಿವಸ ನಮ್ಮ ಕರ್ತನು ತನ್ನ ಲಕ್ಷಾಂತರ ಪರಿಶುದ್ಧ ದೂತರೊಂದಿಗೆ ಬರ್ತಾ ಇದ್ದಾನೆ. ಅದಕ್ಕೆ ಮುಂಚೆ ನಾವು ದೇವರೊಂದಿಗೆ ಸಂಚರಿಸೋಣ. ನೀವೆಷ್ಟು ಬೈಬಲ್ ಓದ್ತಿರೋ, ಬೈಬಲ್ನ ದೇವರ ಜೊತೆ ಇರ್ತೀರ. ಆಮೇನ್. ನೀವೆಷ್ಟು ಸತ್ಯವೇದ ಓದ್ತಿರೋ, ಸತ್ಯವೇದದ ದೇವರ ಜೊತೆ ನೀವಿರ್ತೀರ. ಯಾಕಂದರೆ ಆತನು ವಾಕ್ಯವಾಗಿದ್ದಾನೆ. ನಾವೆದ್ದು ಪ್ರಾರ್ಥಿಸೋಣ. ಪರಿಶುದ್ಧಾವಿ ಉಂಗಳ ಮೇಲೆ ಇರಂಗಟ್ಟು, ಪರಿಶುದ್ಧಾವಿ ಮೇಲೆ ಇರಂಗಟ್ಟು. ನಾಳೆಯಿಂದ ಬೆಳಗ್ಗೆ 6 ಗಂಟೆಗೆ ಝೂಮ್ ಮೀಟಿಂಗಲ್ಲಿ ಸೇರ್ಕೊಳ್ಳಿ. ಸಾಧ್ಯವಾದರೆ $200 ನೆಟ್ ಪ್ಯಾಕ್ ಹಾಕಿಸಿ ಪ್ರಾರ್ಥನೆ ಮಾಡೋಣ. 6ರಿಂದ 7, ಸಾಯಂಕಾಲ 7ರಿಂದ 8 ಯೆರೆಮೀಯನ ಪ್ರವಾದನೆ ಗ್ರಂಥ. ಆದಷ್ಟು ಸೇರ್ಕೊಳ್ಳಿ. ನಾವು ಪ್ರಾರ್ಥಿಸೋಣ, ವಾಕ್ಯಗಳನ್ನು ಧ್ಯಾನ ಮಾಡೋಣ, வசனங்களை தியானம் செய்யலாம். தேங்க்யூ. உங்களுக்கு அது எப்படி அட்டெண்ட் ஆகிறது தெரியல என்று சொன்னால், அங்கே அபிஷேக், மார்ட்டின், இவர் ரிக்கி மேத்யூவில் இருக்கிறார், உங்கள் சொல்லிக் கொடுக்கிறார். God bless you. நீங்கள் கேட்டான் கைகளை தலைமையில் வைத்துக் கொள்ளுங்கள். பரிசுத்த ஆவியானவர், பரிசுத்த ஆவியானவர், தேவாவியானவர், அசைவாடுகிற ஆவியானவர், ஜல சமூகத்தில் மேலே இருந்த ஆவியானவர், கிறிஸ்துவின் ஆவியானவர், பிதாவின் ஆவியானவர், பரலோக ஆவியானவர், வல்லமையின் ஆவியானவர் எங்களை ஆயத்தப்படுத்தும்படி நான் ஜெபிக்கிறேன். கர்த்தருடைய நாட்களுக்கு எங்களை ஆயத்தப்படுத்தட்டும்.
அவர் வருகைக்கு முன்பாக எடுத்துக்கொள்ள கொடுறதுக்கு எங்களை கர்த்தர் ಆಯ್ತಪಡಿಸುம்பಡಿ ಜಪಿக்கிறேன். ದೇವರೊಂದಿಗೆ ತುಂಬಾ ನಿಕಟವಾಗಿರುವಂತ ಅನ್ಯೋನ್ಯತೆಯನ್ನ ಪರಿಶುದ್ಧ ಆತ್ಮನು ನಮಗೆ ಕೊಡುವಂತೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯೇಸುವಿನೊಂದಿಗೆ ನಮ್ಮ ಅಧಿಕವಾಗಿ ಸೇರಿಸಲಿ. ವಾಕ್ಯದ ಮೂಲಕ ಆತನೊಂದಿಗೆ ನಾವು ಅನ್ಯೋನ್ಯವಾಗಿರುವಂತೆ, ಒಂದು ದಿನ ಆತ ಬರುವಾಗ ಎತ್ತಲ್ಪಡುವಂತೆ, ಆತನ ರಹಸ್ಯ ಬರುವಿಕೆಯಲ್ಲಿ ನಮ್ಮೆಲ್ಲ ನನ್ನ ದೇವರೇ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. God bless.